ರಾಜ್ಯ ಸಚಿವ ಸಂಪುಟದಲ್ಲಿ ಶೀಘ್ರದಲ್ಲೇ ಕ್ರಾಂತಿಯಾಗುವುದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಸಿದ್ದರಾಮಯ್ಯಗೆ ಡೆಡ್ಲೈನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಸಿದ್ದರಾಮಯ್ಯ ಹೇಳಿದ ಫಾರ್ಮುಲಾವನ್ನ ಹೈಕಮಾಂಡ್ ಒಪ್ಪಿಲ್ಲ. ಹಾಗಾಗಿ ಶೀಘ್ರದಲ್ಲೇ ಕ್ರಾಂತಿ ನಡೆಯೋದು ಗ್ಯಾರಂಟಿ. ರಾಜ್ಯ ಸಚಿವ ಸಂಪುಟದಲ್ಲಿ ಶೀಘ್ರದಲ್ಲೇ ಕ್ರಾಂತಿ ನಡೆಯೋದು ಫಿಕ್ಸ್. ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಹೇಳಿದಂತ ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾವನ್ನ ಹೈಕಮಾಂಡ್ ಒಪ್ಪಿಲ್ಲ. ನವೆಂಬರ್ಗೆ ಅಂದ್ರೆ ಮುಂದಿನ ತಿಂಗಳು ಡೆಡ್ಲೈನ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ಒಂದು ಫಾರ್ಮುಲಾವನ್ನ ಯಾವ ರೀತಿಯಾಗಿ ಮಾಡಬೇಕು, ಏನು ಎತ್ತ ಅಂತ ಒಂದು ಫಾರ್ಮುಲಾವನ್ನ ಸಿದ್ದರಾಮಯ್ಯ ಅವರು ಅನುಸರಿಸ್ತಾ ಇದ್ರು. ಆ ವಿಚಾರವನ್ನ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಬಟ್ ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಈ ಫಾರ್ಮುಲಾವನ್ನ ಬಿಲ್ಕುಲ್ ಒಪ್ಪಿಲ್ಲ. ಹಾಗಾಗಿ ನವೆಂಬರ್ಗೆ ಡೆಡ್ಲೈನ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಇಟ್ಟಿದ್ದಂತಹ ಫಾರ್ಮುಲಾ ಏನು? ಹಾಗಾದ್ರೆ ಸಿದ್ದು ಫಾರ್ಮುಲಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಆಗಲ್ಲ ಅಂತ ಹೇಳಿದ್ ಯಾಕೆ? ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಒಂದು ಫಾರ್ಮುಲಾ ಬಿಚ್ಚಿಟ್ಟಿರ್ತಾರೆ. ಆ ಫಾರ್ಮುಲಾವನ್ನ ಒಪ್ಪದೆ ನವೆಂಬರ್ಗೆ ಡೆಡ್ಲೈನ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ. ಹಾಗಾದ್ರೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಇಟ್ಟಿದ್ದಂತಹ ಫಾರ್ಮುಲಾ ಏನು? ಸಿದ್ದು ಫಾರ್ಮುಲಾಗೆ ಆಗಲ್ಲ ಅಂತ ಹೇಳಿದ್ ಯಾಕೆ ಕಾಂಗ್ರೆಸ್ನ ಹೈಕಮಾಂಡ್? ನವೆಂಬರ್ ತಿಂಗಳಲ್ಲಿ ರಾಜ್ಯ ಸಚಿವ ಸಂಪುಟದಲ್ಲಿ ಏನಾಗುತ್ತೆ? ಗ್ಯಾರಂಟಿ ನ್ಯೂಸ್ ನಿಮ್ಮೆದುರು ಬಿಚ್ಚಿಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಎಲ್ಲಾ ಪ್ರಶ್ನೆಗಳು, ಯಾಕೆ ಆ ಫಾರ್ಮುಲಾವನ್ನ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಲಿಲ್ಲ, ಯಾಕೆ ಡೆಡ್ಲೈನ್ ಅನ್ನ ಕೊಟ್ರು, ನವೆಂಬರ್ ತಿಂಗಳಲ್ಲಿ ನಡೆಯುವಂತಹ ಕ್ರಾಂತಿ ಏನು, ಅದು ಸಚಿವ ಸಂಪುಟದಲ್ಲಿ ನಡೆಯುವಂತಹ ಕ್ರಾಂತಿ ಏನು? ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ. ಒಂದು ಫಾರ್ಮುಲಾವನ್ನ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಆ ಫಾರ್ಮುಲಾವನ್ನ ಬಿಲ್ಕುಲ್ ಹೈಕಮಾಂಡ್ ಒಪ್ಪಿಲ್ಲ. ರಾಜ್ಯದಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ಸಚಿವ ಸಂಪುಟ ಪುನಾರಚನೆಯ ಪಟ್ಟು ಜೋರಾಗಿ ಕೇಳಬರ್ತಾ ಇತ್ತು. ಯಾರು ಅಂತ ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಹೇರುವಂತ ಕೆಲಸ ಆಗ್ತಾ ಇತ್ತು. ರಾಜ್ಯದಲ್ಲಿ ಕಳೆದ 1 ವರ್ಷದಿಂದಲೂ ಕೂಡ ಸಚಿವ ಸಂಪುಟ ಪುನಾರಚನೆಯ ಪಟ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ನಡೀತಾ ಇತ್ತು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮುಂದೆ ಫೇಲ್ ಆದ ಸಚಿವರಿಗೆ ಕೋಕ್ ಕೊಟ್ಟು ಹಿರಿಯರಿಗೆ ಅವಕಾಶ ಕೊಡಿ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಆದ್ರೆ ಈ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೇಟಾಗ್ತಾ ಇದ್ರು. ಅವರಿಗೆ ಇಷ್ಟ ಇರಲಿಲ್ಲ. ಕಾರಣ 3 ವರ್ಷ ಕಂಪ್ಲೀಟ್ ಫಾರ್ಮುಲಾವನ್ನ ಅನುಸರಿಸ್ತಾ ಇದ್ರು. ಇದೇ ಫಾರ್ಮುಲಾವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಸಿದ್ದರಾಮಯ್ಯ ಅವರು. ಮುಂದಿನ ಮೇ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಮಾಡ್ತೀನಿ, 3 ವರ್ಷ ಆದ್ಮೇಲೆ ಸ್ಥಾನ ಬಿಡಿ ಅಂತ ಹಿರಿಯ ಸಚಿವರಿಗೆ ಹೇಳಬಹುದು. ಇದು ಸಿದ್ದು ಅವರ ಫಾರ್ಮುಲಾ. ಈ ಫಾರ್ಮುಲಾಗೆ ಸುರ್ಜೇವಾಲಾ, ವೇಣುಗೋಪಾಲ್, ಖರ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ.
ನವೆಂಬರ್ ತಿಂಗಳಲ್ಲೇ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೊಟ್ಟಿರುವಂತಹ ಡೆಡ್ಲೈನ್ ಇದು. ಯಾಕಂತಂದ್ರೆ ಒಂದಷ್ಟು ಮುಂಬರುವಂತಹ ಚುನಾವಣೆಗಳನ್ನ, ಮುಂದೆ ಅದು ಪಕ್ಷಕ್ಕೆ ಆಗಬೇಕಾಗಿರುವಂತಹ ಡ್ಯಾಮೇಜ್ಗಳನ್ನ ಮನಗಂಡು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವನ್ನ, ಈ ಒಂದು ಫಾರ್ಮುಲಾವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ನನ್ನ ಜೊತೆ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಕಳೆದ 1 ವರ್ಷದಿಂದಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಪಟ್ಟಿ ಹಿಡಿತಾ ಇದ್ರು ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಆದರೆ ಸಿಎಂ ಸಿದ್ದರಾಮಯ್ಯ ಅವರು 3 ವರ್ಷದ ಫಾರ್ಮುಲಾವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಬಟ್ ಹೈಕಮಾಂಡ್ ಅದನ್ನ ಬಿಲ್ಕುಲ್ ಒಪ್ಪಿಲ್ಲ, ಡೆಡ್ಲೈನ್ ಕೊಟ್ಟಿದೆ ಅಂತ. ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಆಗಲೂ ಕೂಡ ಇದೇ ಫಾರ್ಮುಲಾವನ್ನು ಇಟ್ಕೊಂಡು ಸಂಪುಟ ಪುನರ್ರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಹಲವು ಹಿರಿಯ ಸಚಿವರನ್ನು ಕೈಬಿಟ್ಟಿದ್ರು. ಅಂದರೆ 3 ವರ್ಷ ಕಂಪ್ಲೀಟ್ ಆದಾಗ, ಬಹುತೇಕ 3 ವರ್ಷ ಕಂಪ್ಲೀಟ್ ಆಯಿತು, ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಹೀಗಾಗಿ ನಿಮ್ಮ ಸ್ಥಾನವನ್ನು ಬಿಟ್ಕೊಡಿ ಅನ್ನೋದು ಹೇಳೋದಕ್ಕೂ ಕೂಡ ಕಾರಣ ಇರುತ್ತೆ. ಅದೇ ರೀತಿ 3 ವರ್ಷಗಳಲ್ಲೂ ನಿಮ್ಗೆ ಅವಕಾಶ ಕೊಟ್ಟರು. ಕಾಂಗ್ರೆಸ್ ಹೈಕಮಾಂಡ್ ಏನು ಟಾಸ್ಕ್ ಕೊಟ್ಟಿತ್ತು ಆ ಟಾಸ್ಕನ್ನು ನೀವು ಪೂರೈಸಲಿಲ್ಲ. ಒಂದು ಕಡೆ ಇಲಾಖೆಯ ಮಟ್ಟದಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ, ಮತ್ತೊಂದು ಕಡೆ ಪಕ್ಷದ ಮಟ್ಟದಲ್ಲೂ ಕೂಡ, ಸಂಘಟನೆ ವಿಚಾರದಲ್ಲೂ ಕೂಡ ಸಕ್ಸಸ್ ಆಗಲಿಲ್ಲ. ಹೀಗಾಗಿ ನಿಮ್ಮ ಸ್ಥಾನಕ್ಕೆ ಬೇರೆಯವರನ್ನು ತರಲೇಬೇಕಾಗಿರುವಂಥ ಒಂದು ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹೀಗಾಗಿ ನೀವು ಆ ಸ್ಥಾನವನ್ನು ಖಾಲಿ ಮಾಡಬೇಕು ಅನ್ನೋದಕ್ಕೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಫಾರ್ಮುಲಾವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ಹಿಂದೆ ಕಳೆದ 2 ತಿಂಗಳ ಹಿಂದೆ ಹೋದಾಗಲೂ ಕೂಡ ಇದನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳುವಂಥ ಒಂದು ಕೆಲಸವನ್ನು ಮಾಡಿದರು. ಅಂದರೆ ಈಗ ಏಕಾಏಕಿ ಕೆಲವರನ್ನು ನವೆಂಬರ್ ಅಥವಾ ಡಿಸೆಂಬರಲ್ಲಿ ಕೈಬಿಟ್ಟಿದ್ದೆ ಆದರೆ ಅವರು ಬಹುತೇಕ ಆಕ್ಷೇಪ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಬಹುದು. ಮುಂದೆ ಸಾಲು ಚುನಾವಣೆಗಳು ಬರ್ತಾಯಿದ್ವು. ಅದರಲ್ಲೂ ಫೆಬ್ರವರಿ ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಸರ್ಕಾರದ ಮಟ್ಟದಲ್ಲಿ ಆಗಿದೆ. ಈಗಾಗಲೇ ನೋಟಿಫಿಕೇಷನ್ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದಾದ ಬಳಿಕ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸೇರಿದಂತೆ ಹಲವು ಚುನಾವಣೆಗಳು ಸಾಲಾಗಿ ಬರ್ತಾ ಇರೋದ್ರಿಂದ ಆ ಸಂದರ್ಭದಲ್ಲಿ ಯಾರಾದರೂ ಹಿರಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾದರೆ ಅದನ್ನು BJP ಮತ್ತು JDS ಪಕ್ಷಗಳು ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತವೆ. ಹೀಗಾಗಿ ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳ ಮೇಲೆ ಇದು ಎಫೆಕ್ಟ್ ಆಗ್ಬೋದು. ಈ ದಾಳವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ರಯೋಗ ಮಾಡಿದ್ದು ನಿಜ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಈಗಾಗಲೇ 2.5 ವರ್ಷ ಕಂಪ್ಲೀಟ್ ಆದಂತಹ ಸಚಿವರುಗಳ ಬಗ್ಗೆ ಪದೇ ಪದೇ ಸಿಗ್ತಿರುವಂತಹ ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ ಅದು ಎಲ್ಲಷ್ಟು ಕೂಡ ಸರಿ ಇಲ್ಲ. ಹಲವು 50ಕ್ಕೂ ಅಧಿಕ ಸಚಿವರುಗಳು ಭಾಳಷ್ಟು ತಮ್ಮ ಇಲಾಖೆಗಳಲ್ಲಿ ವೈಫಲ್ಯ ಆಗಿದ್ದಾರೆ. ಅದೇ ರೀತಿ ಜಿಲ್ಲೆಯಲ್ಲಿ ಸಂಘಟನೆ ವಿಚಾರದಲ್ಲೂ ಕೂಡ ವೈಫಲ್ಯ ಆಗಿದ್ದಾರೆ. ಹೀಗಾಗಿ ಇಂಥವರನ್ನ ಯಾಕೆ ಮುಂದುವರಿಸಬೇಕು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಇವತ್ತು ನಿನ್ನೆಯಿಂದ ಕೇಳ್ತಿಲ್ಲ. ಕಳೆದ 1 ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಈ ಕೂಗು ಇದ್ದೇ ಇದೆ. ಹಲವು ಹಿರಿಯ ಶಾಸಕರು ಕೂಡಲೇ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿ ಹಿಂದೆ ದೆಹಲಿಯ ಪ್ಯಾರೇಡನ್ನು ಮಾಡಿದರು. ಹೀಗಾಗಿ ಮತ್ತೊಮ್ಮೆ ಅಂಥ ಒಂದು ಪರಿಸ್ಥಿತಿ ಆಗಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇರುವಂಥದ್ದು. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ ಕರ್ನಾಟಕದ ಇಂಚಿಂಚು ಮಾಹಿತಿಯೂ ಕೂಡ ಗೊತ್ತು. ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಇಲಾಖೆಯಲ್ಲಿ ಯಶಸ್ವಿ ಆಗಿದ್ದಾರೆ, ಯಾರು ಇಲಾಖೆಯಲ್ಲಿ ಯಶಸ್ವಿ ಆಗಿಲ್ಲ, ಯಾರು ಜಿಲ್ಲೆಯಲ್ಲಿ ಕೆಲಸಗಳು ಮಾಡ್ತಿಲ್ಲ, ಯಾರ ಬಗ್ಗೆ ಹೆಚ್ಚು ನೆಗೆಟಿವ್ ಇದೆ, ಯಾರು ಹೆಚ್ಚು ಕಮಿಷನ್ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರದ ವಿಚಾರದಲ್ಲಿ ಆರೋಪಗಳನ್ನು ಹೊತ್ತಿದ್ದಾರೆ. ಇದರ ಸಂಪೂರ್ಣ ಮಾಹಿತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಈಗ ಮುಂದಾಗಿರುವಂಥದ್ದು. ಸಿದ್ದರಾಮಯ್ಯರಿಗೂ ಕೂಡ ಆ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು. ಇನ್ನಷ್ಟು ದಿನಗಳ ಕಾಲ ಇದನ್ನು ಎಳ್ಕೊಂಡು ಹೋಗಬಾರ್ದು. ನವೆಂಬರ್ ಇಲ್ಲವೇ ಡಿಸೆಂಬರ್ ಒಳಗಾಗಿ ಸಂಪುಟ ಪುನರ್ರಚನೆ ಮಾಡಲೇಬೇಕು. 50% ಸಚಿವರನ್ನು ಕೈಬಿಟ್ಟು ಅದೇ ಸಮುದಾಯ ಮತ್ತು ಅದೇ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡುವಂಥ ಒಂದು ರೀತಿಯಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಈಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸುರ್ಜೇವಾಲಾ, ವೇಣುಗೋಪಾಲ್ ಈ ಟಾಸ್ಕನ್ನು ಕೊಟ್ಟಿರೋದ್ರಿಂದ ಅನಿವಾರ್ಯವಾಗಿ ಮಾಡಲೇಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಇದನ್ನು ಹೊರತುಪಡಿಸಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಮುಂದೆ ಮತ್ತೊಂದು ದಾಳವನ್ನು ಉರುಳಿಸ್ತಾರ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಪ್ರಭು. ಈಗಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ಬಹುತೇಕ ಈ ವರ್ಷದ ಅಂತ್ಯದ ಒಳಗಾಗಿ ಸಂಪುಟ ಪುನರಚನೆ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ಇದರಿಂದ ಸಿದ್ದರಾಮಯ್ಯ ಅವರು ಬಚಾವಾಗ್ತಾರಾ, ಇಲ್ಲ ಅಂತ ಹೇಳಿದ್ರೆ ಈ ನಾಯಕರು ಹೇಳಿದಂತೆ ಡಿಸೆಂಬರ್ ಅಂತ್ಯದ ಒಳಗಾಗಿ ಸಂಪುಟ ಪುನರಚನೆ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಪ್ರಭು.
ಓಕೆ ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ